ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಶ್ವಸ್ಯೋದಯಮಾತನೋತಿ ತದನುತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತಿತರಹಾನಿ ಸಾಧನಮಲಂ ವಕ್ತಿಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೆ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತೆ ಭಾತಿ ಶ್ರೀಜಯತೀರ್ಥವಾಕ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲ ರಾಮಾರ್ಚನೆ ರತಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಅಧುನಾಪೀಠದಲ್ಲಿ ವಿರಾಜಮಾನರಾದ ನಮ್ಮ ಗುರುಗಳಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ನಿರಂತರ ಅಧಿಕ ಮಾಸ ಪ್ರಯುಕ್ತವಾಗಿ ನಡೆಯುತ್ತಿರುವಂತಹ ಏನು ಜ್ಞಾನಯಜ್ಞ ಇದೆ, ಆ ಜ್ಞಾನಯಜ್ಞದಲ್ಲಿ ಇವತ್ತು ನನ್ನ ಪಾಲಿನ ಏನು ಸಂಧ್ಯಾವಂದನೆಯ ವಿಷಯದ ಸಮರ್ಪಣೆ ಏನಿದೆ ಅದನ್ನು ಯಥಾಶಕ್ತಿ ಮಾಡಲು ಪ್ರಯತ್ನಿಸುತ್ತೇನೆ. ಸಾಮಾನ್ಯವಾಗಿ ಯಾವುದೇ ಒಂದು ವಿಚಾರವನ್ನು ನಾವು ಮಾಡಬೇಕು ಅಂತ ಹೇಳಿದಾಗ ಮೊದಲಿಗೆ ನಮಗೆ ಬರುವಂತಹ ಪ್ರಶ್ನೆ ಯಾಕೆ ಮಾಡಬೇಕು ಅಂತ ಒಂದು. ಎರಡನೇದು, ಮಾಡದೆ ಹೋದರೆ ಏನಾಗುತ್ತೆ. ಹಾಗಾಗಿ ಇಂತಹ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಉಂಟಾಗುತ್ತೆ. ನಾವು ಮೊದಲು ಸಂಧ್ಯಾವಂದನೆ ಅಂದರೆ ಏನು ಅಂತ ತಿಳ್ಕೊಂಡ್ರೆ ಆಮೇಲೆ ಅದು ಯಾಕೆ ಮಾಡಬೇಕು, ಅದರ ಪ್ರಯೋಜನ ಏನು, ಇದೆಲ್ಲ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ನೋಡಿ, ಸಂಸಾರದ ಬಗ್ಗೆ ನಮಗೆ ಗೊತ್ತಿದೆ. ಈ ಸಂಸಾರ ಅನ್ನೋದು ಅತ್ಯಂತ ಘೋರವಾದದ್ದು. ರಾಯರ ಸ್ತೋತ್ರದಲ್ಲಿ ಹೇಳಿದಂತೆ, ಸಂಸಾರೇ ಅಕ್ಷಯ ಸಾಗರೆ ಪ್ರಕೃತಿತಃ ಅಗಾಧೆ ಸದಾ ದುಸ್ತರೆ ಸರ್ವಾವಧ್ಯ ಜಲಗ್ರಹೇ ಅನುಪಮೈ ಕಾಮಾದಿ ಬಂಘಾಕುಲೆ ನಾನಾ ವಿಭ್ರಮ ದುರ್ಭ್ರಮೈ ಅಮಿತ ಭಯ ಸ್ತೋಮಾದಿ ಪೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರು ಅಂತ ಅಲ್ಲಿ ರಾಯರನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಹಾಗಾಗಿ ಈ ಸಂಸಾರದ ಮಾರ್ಗ ಅನ್ನೋದೇನಿದೆ ಬಹಳ ಕೆಟ್ಟದಾದಂತಹ ಮಾರ್ಗ, ದಾಟೋದಕ್ಕೂ ಸಾಧ್ಯವಿಲ್ಲ. ಆದ್ದರಿಂದಲೇನೆ ಇದನ್ನು ದುರ್ಗ ಅಂತ ಕರೆದಿದ್ದು, ಸಂಸಾರವನ್ನು ದುರ್ಗ ಅಂತ ಕರೆದಿದ್ದು. ಯಾಕೆ ಅಂದರೆ ಇದು ದಾಟೋದಕ್ಕೆ ಅಶಕ್ಯವಾದದ್ದು ಅಂತ. ಹಾಗಾಗಿ ಇಂತಹ ಘೋರವಾದ ಸಂಸಾರದ ಮಾರ್ಗ, ಸಂಸಾರ ಬಂಧನದಿಂದ ನಾವು ವಿಮುಕ್ತರಾಗಬೇಕಂದ್ರೆ ಅದಕ್ಕೆ ನಮಗೆ ವೇದ, ಶಾಸ್ತ್ರ, ಪುರಾಣ ಎಲ್ಲ ನಮಗೇನು ಹೇಳ್ತಾ ಇದೆ? ಜ್ಞಾನೇನೈವ ಪರಂಪದಂ ತಮೇವ ವಿದ್ವಾನ್ ಅಮೃತ ಇಹ ಭವತಿ. ನಾವು ಭಗವಂತನನ್ನು ತಿಳಿದುಕೊಂಡಿದ್ದೇ ಆದಲ್ಲಿ ನಾವು ಯಾವ ಸಂಸಾರ ಬಂಧನವನ್ನು ದಾಟೋದಕ್ಕೆ ಸಮರ್ಥರಾಗ್ತೀವಿ. ಯಾಕೆ ಅಂತಂದ್ರೆ ತೇರಿನ ವಿನ ತೃಣಮಪಿ ನಚಲತಿ ಅಂತ ಹೇಳಿದಂತೆ, ನಾವು ಮೋಕ್ಷಕ್ಕೆ ಹೋಗಬೇಕು ಅಂತಂದ್ರೆ ಆ ಪರಮಾತ್ಮನ ಅನುಗ್ರಹ ನಮಗೆ ಅತ್ಯಂತ ಅವಶ್ಯವಾದದ್ದು. ಹಾಗಾಗಿ ಅಂತಹ ಪರಮಾತ್ಮನು ಹೇಗೆ ನಮಗೆ ಅನುಗ್ರಹ ಮಾಡ್ತಾನೆ? ಅವನ ಉಪಾಸನೆ ಮಾಡಿದಾಗ ಮಾತ್ರ ಅವನು ನಮಗೆ ಅನುಗ್ರಹ ಮಾಡ್ತಾನೆ. ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಉಪಾಸನೆ ಮಾಡೋದು ಅಂದ್ರೆ ಅವನ ಧ್ಯಾನ ಮಾಡೋದು, ಅವನ ಸೇವೆ ಮಾಡೋದು, ಇದೇ ಉಪಾಸನೆ. ಆಯ್ತು, ಭಗವಂತನನ್ನು ತಿಳಿದುಕೊಂಡ್ರೆ ಸಾಕು. ಭಗವಂತನನ್ನು ತಿಳಿದುಕೊಳ್ಳೋದಾದ್ರೆ ಪುರಾಣಾದಿ ಶ್ರವಣಗಳನ್ನು, ಅಧ್ಯಯನಾದಿಗಳನ್ನು ಮಾಡುವ ಮೂಲಕ ನಾವು ತಿಳ್ಕೊಳ್ಬೋದು. ಆದರೆ ಈ ಸಂಧ್ಯಾಕರ್ಮ ಆಗಿರ್ಬೋದು, ಇತರ ಕರ್ಮಗಳಾಗಿರ್ಬೋದು, ಇದನ್ನೆಲ್ಲವನ್ನು ನಾವು ಯಾಕೆ ಮಾಡಬೇಕು ಅಂತ ನಾವು ನೋಡ್ಕೊಂಡಾಗ, ದ್ವಾಭ್ಯಾಮೇವ ಪರಮಪದಂ ಗಚ್ಚತಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಪಕ್ಷಿ ತನ್ನ ಎರಡು ರೆಕ್ಕೆಗಳಿಂದ ಮೋಕ್ಷಕ್ಕೆ ಎರಡು ರೆಕ್ಕೆಗಳಿಂದ ಹಾರುತ್ತೋ, ಹಾಗೆ ಮಾನವನು ಎರಡರಿಂದ, ಜ್ಞಾನದಿಂದ ಮತ್ತು ಕರ್ಮದಿಂದ, ಇವೆರಡರಿಂದ ತಾನೂ ಕೂಡ ಉತ್ತಮ ಅಂದ್ರೆ ಭಗವಂತನ ಪಾದವನ್ನು ಸೇರ್ತಾನೆ, ಅಂದ್ರೆ ಭಗವಂತನ ಹತ್ತಿರ ಹೋಗ್ತಾನೆ ಅಂತ. ಇಲ್ಲಿ ನೋಡಿ, ಜ್ಞಾನವೂ ಮುಖ್ಯ, ಕರ್ಮವೂ ಮುಖ್ಯ. ಜ್ಞಾನ ಹೊಂದಿದ್ರೆ ಅತ್ಯಂತ ಜ್ಞಾನಿಗಳಾಗಿದ್ದಾರೆ ಅಂತಂದ್ರೆ ಅವರು ಕೆಲವೊಮ್ಮೆ ಕರ್ಮ ಮಾಡೋದಿಲ್ಲ. ಕೇವಲ ಕರ್ಮ ಮಾಡೋದೇ ಆದ್ರೆ ಜ್ಞಾನ ಪಡಿಬೇಕು ಅಂತ ಅವ್ರಿಗೆ ಇಚ್ಛೆನೂ ಬರೋದಿಲ್ಲ. ಹಾಗಾಗಿ ಒಂದಿಲ್ಲದೆ ಇದ್ದರೂ ಮತ್ತೊಂದು ಉಂಟಾಗೋದಿಲ್ಲ. ಆದ್ದರಿಂದ ಎರಡು ಅತ್ಯಂತ ಅವಶ್ಯವಾಗಿದೆ. ಇದನ್ನು ನಮ್ಮ ಆಚಾರ್ಯರು ಕೂಡ ಹೇಳಿದ್ದಾರೆ. ಕರ್ಮಣ ಶುದ್ಧ, ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ, ಕರ್ಮಣ ಶುದ್ಧ ಸತ್ವಸ್ಯ ವೈರಾಗ್ಯಂ ಜಾಯತೆ ಹೃದಯ ಅಂತ. ಹಾಗಾಗಿ ವೈರಾಗ್ಯ ಹುಟ್ಟಬೇಕು ಅಂತಂದ್ರೆ ಕರ್ಮ ಅವಶ್ಯವಾಗಿ ಮಾಡಲೇಬೇಕು. ಯಾಕೆ ನೋಡಿ, ಇವಾಗ ಒಳ್ಳೆಯ ಪಾತ್ರೆಯಲ್ಲಿ ನಾವು ಹಾಲನ್ನು ಹಾಕಿದಾಗ ಅದು ಹಾಗೆ ನಿರ್ಮಲವಾಗಿ ಇರುತ್ತೆ.
ಆದರೆ ಎಷ್ಟು ಒಳ್ಳೆಯ ಹಾಲನ್ನು ಆದರೂ ತೆಗೆದುಕೊಂಡು ಹೋಗಿ ಕೆಟ್ಟು ಹೋದ ಒಂದು ಪಾತ್ರೆಯಲ್ಲಿ ಹಾಕಿದರೆ ಆ ಹಾಲು ಕೆಟ್ಟೋಗುತ್ತೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ನಾವು ಭಗವಂತನನ್ನು ಕೂಡಿಸಬೇಕು ಅಂತಂದ್ರೆ, ಜ್ಞಾನವನ್ನು ಪಡೆದ ನಂತರ ಭಗವಂತನನ್ನು ಚಿಂತಿಸಬೇಕು, ನಿಧಿಧ್ಯಾಸನ ಮಾಡಬೇಕು ಅಂತಂದ್ರೆ ಆ ಮನಸ್ಸು ಶುದ್ಧವಾಗಬೇಕು. ಇಲ್ಲದೆ ಹೋದ್ರೆ ಕೆಟ್ಟ ಮನಸ್ಸಿನಲ್ಲಿ ನಾವು ಎಷ್ಟು ಭಗವಂತನ ಯೋಚನೆಗಳನ್ನು ಹಾಕಬೇಕು ಅಂತ ನಾವು ಅನ್ಕೊಂಡಿದ್ರೂ ಕೂಡ ಆ ಮನಸ್ಸು ಅದಕ್ಕೆ ಸಹಕಾರವನ್ನು ಮಾಡೋದೇ ಇಲ್ಲ. ಹಾಗಾಗಿ ಆ ಮನಸ್ಸಿನ ಶುದ್ಧಿ ಆಗಬೇಕು. ಆ ಶುದ್ಧಿ ಕರ್ಮಗಳಿಂದಲೇನೆ ಆಗುತ್ತೆ. ಆದ್ದರಿಂದಲೇನೆ ಕರ್ಮ ಅತ್ಯಂತ ಅವಶ್ಯವಾಗಿದೆ. ಹಾಗಾಗಿ ಆ ಕರ್ಮಗಳಲ್ಲಿ ನಮಗೆ ಒದಗಿ ಬಂದ ಮುಖ್ಯವಾದ ಕರ್ಮ ಯಾವುದಾದ್ರೂ ಒಂದು ಇದೆ ಅಂತಂದ್ರೆ ಅದು ಸಂಧ್ಯಾವಂದನೆ ಎನ್ನುವಂತಹ ಕರ್ಮ. ಹಾಗಾಗಿ ಈ ಸಂಧ್ಯಾವಂದನೆ ಬಗ್ಗೆ ಅವಶ್ಯವಾಗಿ ಎಲ್ಲರೂ ತಿಳಿದುಕೊಳ್ಳಬೇಕು. ಯಾಕೆ ತಿಳ್ಕೊಳ್ಬೇಕು? ನಾವು ಮಾಡ್ತಾ ಇದ್ದೀವಿ, ಸಾಕು. ಸಂಧ್ಯಾವಂದನೆ ನಮ್ಮ ತಂದೆ ತಾಯಿಗಳು ಅಥವಾ ಗುರುಗಳು ಹೇಳ್ಕೊಟ್ಟಿದ್ದಾರೆ ಸಂಧ್ಯಾವಂದನೆ ಮಾಡಬೇಕು ಅಂತ, ನಾವು ಮಾಡ್ತಾ ಇದ್ದೀವಿ. ಪುನಃ ಅದ್ರ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಏನಿದೆ ಎನ್ನುವ ಯೋಚನೆ ಮಾಡಿದಾಗ ಅದಕ್ಕೆ ಹೇಳ್ತಾರೆ, ಜ್ಞಾತ್ವಾ ಪ್ರಾರಭ್ಯ ಕುರ್ವೀತ ಹ್ಯಕುರ್ವಾಣೋ ವಿನಶ್ಯತಿ ಅಂತ. ಯಾವುದೇ ಒಂದು ಕರ್ಮವನ್ನು ನಾವು ಮಾಡಬೇಕು ಅಂದ್ರೆ ಅದನ್ನು ತಿಳಿದು ಮಾಡಬೇಕು. ತಿಳಿದು ಮಾಡಿದರೆ ಅದಕ್ಕೆ 100 ಫಲ ಇದೆ. ತಿಳಿಯದೇ ಮಾಡಿದರೆ ಅದಕ್ಕೆ ಎಷ್ಟು ಫಲ ಸಿಗಬೇಕು ಅಷ್ಟು ಫಲ ಅನ್ನೋದು ಸಿಗೋದೇ ಇಲ್ಲ. ಹಾಗಾಗಿ ಅವಶ್ಯವಾಗಿ ನಾವು ಮಾಡುವಂತಹ ಎಲ್ಲಾ ಕರ್ಮಗಳ ಬಗ್ಗೆ ನಮಗೆ ಅವಗಾಹನೆ ಇರಬೇಕು. ಆದ್ದರಿಂದ ಈ ಸಂಧ್ಯಾವಂದನೆ ಅನ್ನೋದು ನಾವು ಮಾಡ್ತೀವಿ, ಆದ್ದರಿಂದ ಅದನ್ನು ತಿಳ್ಕೊಳ್ಬೇಕು. ಮೊದಲಿಗೆ ಸಂಧ್ಯಾವಂದನೆ ಅಂದರೆ ಏನು ಅದನ್ನು ತಿಳ್ಕೊಳ್ಬೇಕು. ಸಂಧ್ಯಾ ಅಂತಂದ್ರೆ ಪೂರ್ವಾಹ್ನ ಮತ್ತು ಅಪರಾಹ್ನ ಅವೆರಡರ ಅಂದ್ರೆ 2 ಕಾಲಗಳ ಒಂದು ಸಂಗಮ. ಸಾಮಾನ್ಯವಾಗಿ ಹೇಳೋದಂತಾದ್ರೆ ಏನು 2 ಕಾಲಗಳ ಸಂಗಮ ಕಾಲ ಏನಿದೆ ಅಂದ್ರೆ 2 ಕಾಲಗಳ ಮಧ್ಯ ಅವೆರಡು ಒಟ್ಟುಗೂಡುವ ಕಾಲ ಅನ್ನೋದೇನಿದೆ ಅದನ್ನು ಸಂಧ್ಯಾ ಅಂತ ಕರೀತಾರೆ. ಹಾಗಾಗಿ ಸಂಧ್ಯಾ ಅಂತಂದ್ರೆ ಸಂಧ್ಯೆ ಸೃಷ್ಟಿರಾಹಿ ಅಂತ ಹೇಳುವಾಗ್ಲೂ ಕೂಡ ವೇದವ್ಯಾಸರು ಹೇಳಿದ್ದು ಅಂತಂದ್ರೆ ಆ ಯಾವ ಮಧ್ಯ ಭಾಗವನ್ನು ಆ ಸಂಧಿಕಾಲವನ್ನೇ ಸಂಧ್ಯಾ ಅಂತ ಕರೀತಾರೆ. ಹಾಗಾಗಿ ಸಂಧ್ಯಾ ಕಾಲದಲ್ಲಿ ಉಪಾಸನೆ ಮಾಡ್ತೇವೆ, ಆದ್ದರಿಂದ ಅದು ಸಂಧ್ಯಾವಂದನೆ ಅಂತ ಕರೆಸಿಕೊಳ್ಳಲ್ಪಡ್ತದೆ. ಸಮ್ಯಕ್ ಧ್ಯಾಯಂತಿ ಅಥವಾ ಸಮ್ಯಕ್ ಧ್ಯಾಯತೆ ಬ್ರಹ್ಮ ಯಸ್ಯಾಂ ಸಾ ಸಂಧ್ಯಾ ಅಂತ ಅಲ್ಲಿ ಹೇಳಿದ್ದಾರೆ. ಸಂಧ್ಯಾ ಅಂದ್ರೆ ಕಾಲದ ಹೆಸರು. ಯಾವ ಕಾಲದಲ್ಲಿ ಭಗವಂತನು ಚೆನ್ನಾಗಿ ಧ್ಯಾನಿಸಲ್ಪಡ್ತಾನೋ ಅಥವಾ ಯಾವ ಕಾಲದಲ್ಲಿ ಭಗವಂತನನ್ನು ಚೆನ್ನಾಗಿ ಧ್ಯಾನ ಮಾಡ್ತಾರೋ ಎಲ್ಲರೂ, ಅಂತಹ ಕಾಲವನ್ನು ಸಂಧ್ಯಾ ಅಂತ ಕರೆದಿದ್ದಾರೆ. ಇದು ಒಂದರ್ಥ. ಹಾಗಾಗಿ ಸಂಧ್ಯಾವಂದನೆ ಅಂದ್ರೆ ಮೊದಲಿಗೆ ಏನಾಯ್ತು, ಇವಾಗ ಸಂಧ್ಯಾ ಕಾಲದಲ್ಲಿ ಮಾಡುವ ಭಗವಂತನ ಚಿಂತನೆಯನ್ನು ಸಂಧ್ಯಾವಂದನೆ ಅಂತ ಒಂದು ಕರೆದಿದ್ದಾರೆ. ಈ ಕಾಲಕ್ಕೂ ಮಹತ್ವ ಇದೆ. ನಾವು ಆಯುರ್ವೇದ ಇತ್ಯಾದಿಗಳನ್ನು ನೋಡಿಕೊಂಡಾಗ ಸಂಧ್ಯಾಕಾಲ, ಆ ಕಾಲ ಯಾವುದು ಅಂತ ತೀರ್ಮಾನ ಮಾಡೋಣ. ಸಂಧ್ಯಾಕಾಲ ಅಂದ್ರೆ ಯಾವುದು, ಯಾವಾಗ ಸಂಧ್ಯಾವಂದನೆ ಮಾಡಬೇಕಂತ ತಿಳ್ಕೊಳ್ಳೋಣ. ಮೊದಲು ಆ ಕಾಲ ಅನ್ನೋದೊಂದಿದೆ. ಆ ಸಂಧ್ಯಾಕಾಲದಲ್ಲಿ ನಾವು ಮಾಡೋದ್ರಿಂದ ನಮಗೆ ಶರೀರಕ್ಕೂ ಅನೇಕ ಉಪಕಾರಗಳು ಅಥವಾ ಶರೀರಕ್ಕೂ ಅನೇಕ ಒಳ್ಳೆ ಅಂದ್ರೆ ಪುಷ್ಟಿ ಇತ್ಯಾದಿಗಳು ಶರೀರಕ್ಕೂ ಸಿಗುತ್ತೆ, ಆರೋಗ್ಯ ಸಮಸ್ಯೆಗಳು ಪರಿಹೃತವಾಗುತ್ತೆ, ಮನಸ್ಸು ನಿರ್ಮಲವಾಗುತ್ತೆ ಇತ್ಯಾದಿ ಅನೇಕ ಲೌಕಿಕ ಒಂದು ಫಲಗಳನ್ನು, ಆಧ್ಯಾತ್ಮಿಕ ಫಲಗಳನ್ನು ಹೇಳಿದ್ದಾರೆ. ಆ ಫಲಗಳನ್ನು ಕ್ರಮೇಣ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಮೊದಲಿಗೆ. ಹಾಗಾಗಿ ಸಂಧ್ಯಾ ಅಂದ್ರೆ ಏನು, ಕಾಲ. ಸಂಧ್ಯಾ ಯಾವ ಕಾಲದಲ್ಲಿ ಭಗವಂತನ ಉಪಾಸನೆ ನಾವು ಮಾಡ್ತೀವೋ ಆ ಕಾಲವನ್ನು ಸಂಧ್ಯಾ ಅಂತ ಕರೀತಾರೆ. ಇದು ಒಂದು. ಎರಡನೇದ್ದು ವೇದ ಹೇಳ್ತಾ ಇದೆ, ಅಹರಹ ಸಂಧ್ಯಾಮುಪಾಸೀತ ಪ್ರಾತರುತ್ಥಾಯಾತ್ ಸಂಧ್ಯಾಮುಪಾಸೀತ ಯಸ್ ಸಂಧ್ಯಾಮುಪಾಸತೆ ಬ್ರಹ್ಮೈವ ತದುಪಾಸತೆ ಅಂತ. ಯಾರು ಸಂಧ್ಯಾವಂದನೆ ಮಾಡ್ತಾ ಇದ್ದಾರೋ ಅಂಥವರು ಅವಶ್ಯವಾಗಿ ಬ್ರಹ್ಮನ ಪೂಜೆಯನ್ನೇ ಮಾಡ್ತಾ ಇದ್ದಾರೆ. ನಾನು ಹಿಂದೆ ಹೇಳಿದೆ, ಭಗವಂತನ ಚಿಂತನೆ ಇಲ್ಲದಲೇನೆ ಈ ಸಂಸಾರ ಮಾರ್ಗವನ್ನು ನಾವು ದಾಟೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅನಂತ ಕರ್ಮಗಳಿರ್ಬೇಕಾದ್ರೆ ಸಂಧ್ಯಾವಂದನೆ ಯಾಕೆ ಮಾಡಬೇಕು ಅಂದ್ರೆ, ಸಂಧ್ಯಾವಂದನೆ ಅಂದ್ರೇನೆ ಭಗವಂತನ ಉಪಾಸನೆ. ಯಾಕೆ ಅಂತಂದ್ರೆ ಸಂಧ್ಯಾ ಅಂದ್ರೆ ಭಗವಂತ, ಸಂಧ್ಯಾ ಅಂದ್ರೆ ಭಗವಂತ. ವೇದ ಹೇಳ್ತಾ ಇದೆ, ಯಸ್ ಸಂಧ್ಯಾಮುಪಾಸತೆ. ಸಂಧ್ಯಾ ಅಂದ್ರೆ ಭಗವಂತ. ಅಲ್ಲಿ ಸಂಧ್ಯಾ ಶಬ್ದಕ್ಕೆ ಭಗವಂತ ಅಂತ ಅರ್ಥವನ್ನು ಮಾಡಿದ್ದಾರೆ. ಹಾಗಾಗಿ ಸಂಧ್ಯಾ ಅಂದ್ರೆ ಭಗವಂತ, ಸಂಧ್ಯಾವಂದನಂ ನಾಮ ಭಗವಂತನ ಉಪಾಸನೆ. ಹಾಗಾಗಿ ಯಾರು ಭಗವಂತನನ್ನು ಉಪಾಸನೆ ಮಾಡ್ತಾರೋ ಅವರು ಊರ್ಧ್ವಲೋಕಕ್ಕೆ ಹೋಗ್ತಾರೆ ಅಥವಾ ಸಂಸಾರ ಬಂಧನವನ್ನು ದಾಟ್ತಾರೆ ಅಂತಂದ್ರೆ ಆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ಮಾರ್ಗ ಸಂಧ್ಯಾವಂದನೆ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ವಿಧವಾದಂತಹ ತಪ್ಪಿರೋದಿಲ್ಲ. ಹಾಗಾಗಿ ಸಂಧ್ಯಾವಂದನಂ ನಾಮ ಸಂಧ್ಯಾ ಕಾಲದಲ್ಲಿ ಮಾಡುವ ವಂದನ, ಸಂಧ್ಯಾ ನಾಮಕನಾದ ಭಗವಂತನಿಗೆ ಮಾಡುವಂತಹ ವಂದನೆ, ಇವೆರಡನ್ನು ಕೂಡ ಸಂಧ್ಯಾವಂದನೆ ಅಂತ ಕರೀತಾರೆ. ಹಾಗಾಗಿ ಅವಶ್ಯವಾಗಿ ಎಲ್ಲರೂ ಸಂಧ್ಯಾವಂದನೆಯನ್ನು ಮಾಡಬೇಕು. ಯಾಕೆ ಅಂದ್ರೆ ಅದು ಭಗವಂತನ ಉಪಾಸನೆ. ಭಗವಂತನ ಉಪಾಸನೆ ಮಾಡೋದು ನಮ್ಮ ಕರ್ತವ್ಯ. ಯಾಕೆ ಅಂದ್ರೆ ನೋಡಿ, ಇವಾಗ ಯಾರೋ ಒಬ್ಬರು ನಮಗೆ ಉಪಕಾರವನ್ನು ಮಾಡಿದರೆ
ನಾವು ಪ್ರತ್ಯುಪಕಾರವನ್ನು ಮಾಡದೆ ಹೋದ್ರೆ ಎಲ್ಲ ಪ್ರಪಂಚ ಏನ್ ಅನ್ಕೊಳ್ಳುತ್ತೋ ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಹಾಗಾಗಿ ನಮಗೆ ಅವ್ರ ದಾರಿಯಲ್ಲಿ ನಮ್ಮ ವಸ್ತು ಬಿದ್ದು ಹೋದಾಗ ಅವ್ರು ಎತ್ತಿ ಕೊಟ್ರೆ ನಾವು ಕೃತಜ್ಞತಾ ರೂಪದಲ್ಲಿ ಒಂದು ಎರಡು ಒಳ್ಳೆ ಮಾತುಗಳನ್ನು ಹೇಳೋದು ಅಥವಾ ಧನ್ಯವಾದಗಳನ್ನು ಹೇಳೋದು ಮಾಡ್ತಾ ಇರ್ತೀವಿ. ಆದ್ರೆ ಭಗವಂತ ನೋಡಿ, ಕರುಣಾಮಯಾದ ಭಗವಂತ ನಮಗೆ ಶರೀರವನ್ನು ಕೊಟ್ಟಿದ್ದಾನೆ, ಜ್ಞಾನವನ್ನು ಕೊಟ್ಟಿದ್ದಾನೆ. ಆ ಜ್ಞಾನವನ್ನು ಬಳಸಿಕೊಳ್ಳುವ ಒಂದು ಉಪಾಯವನ್ನು ಯೋಚನೆ ಮಾಡೋದಕ್ಕೆ ಆ ಜ್ಞಾನ ಬಂದ ಮೇಲೆ ಅದನ್ನು ಹೇಗ್ ಮಾಡಬೇಕು, ಅಥವಾ ಶರೀರ ಇದೆ, ಶರೀರದಿಂದ ಏನೇನು ಸಾಧನೆ ಮಾಡಬೇಕು ಇತ್ಯಾದಿ ಎಲ್ಲಾ ಜ್ಞಾನವನ್ನು ಕೂಡ ಕೊಟ್ಟ ಭಗವಂತನಿಗೆ ನಾವು ಪ್ರತಿನಿತ್ಯ ದೇವರ ಮನೆಯಲ್ಲಿ ಕೂತು ಅವನಿಗೆ ಕೃತಜ್ಞತಾ ಸಮರ್ಪಣೆ ಮಾಡಿದರೂ ಕೂಡ ಅವನು ನಮಗೆ ಮಾಡುವ ಉಪಕಾರಕ್ಕೆ ಯಾವುದೇ ಎತ್ಕಿಂಚಿತ್ತು ನಾವು ಪ್ರತ್ಯುಪಕಾರವನ್ನು ಮಾಡಿದಂತ ಆಗೋದೇ ಇಲ್ಲ. ಮೊದಲಿಗೆ ಭಗವಂತನಿಗೆ ನಾವು ಉಪಕಾರ ಮಾಡುವ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ಅವನು ಪ್ರಾಪ್ತ, ಎಲ್ಲವನ್ನೂ ಹೊಂದಿದ್ದಾನೆ. ಆದ್ದರಿಂದ ಅವನಿಗೆ ಉಪಕಾರ ಮಾಡುವ ಅಗತ್ಯ ಇಲ್ಲ. ಆದರೆ ಉಪಕಾರ ಸ್ಮರಣೆ ಮಾಡುವ ಅಗತ್ಯ ನಮಗಿದೆ. ಉಪಕಾರ ಸ್ಮರಣೆ ಮಾಡದೆ ಹೋದ್ರೆ ನಾವು ಕೃತಜ್ಞರಾಗ್ತೀವಿ. ಭಗವಂತ ನಮಗೆ ಕೊಟ್ಟಿದ್ದನ್ನು ನಾವು ಮರೆತರೆ ನಾವು ಕೃತಜ್ಞರಾಗ್ತೀವಿ. ಕೃತಜ್ಞನೇ ನಹಿ ನಿಷ್ಕೃತಿ ಅಂತ ಶಾಸ್ತ್ರ ಹೇಳಿದಂತೆ ನಾವು ಕೃತಜ್ಞರಾದ್ರೆ ನಮ್ಮ ಪಾಪಕ್ಕೆ ಯಾವುದೇ ವಿಧವಾದಂತಹ ಪ್ರಾಯಶ್ಚಿತ್ತ ಇಲ್ಲವೇ ಇಲ್ಲ. ಹಾಗಾಗಿ ಅವಶ್ಯವಾಗಿ ನಾವು ಪ್ರತಿನಿತ್ಯ ಭಗವಂತನ ನಮಗೆ ಮಾಡಿದ್ದಕ್ಕೆ ನಾವು ಸ್ಮರಣೆ ಮಾಡ್ಬೇಕು. ಅವನು ಮಾಡಿದ್ದನ್ನು ಯೋಚನೆ ಮಾಡಿ ಸಂಸಾರದಿಂದ ಹೊರಗಡೆ ಇದ್ದ ನಮ್ಮನ್ನು, ಸಂಸಾರದಿಂದ ಹೊರಗಡೆ ಇದ್ದು ಆ ಒಂದು ಮೋಕ್ಷಕ್ಕೆ ಹೋಗಲು ಬಯಸುತ್ತಿರುವ ಯೋಗ್ಯರಾದ ನಮ್ಮನ್ನು ಕರ್ಕೊಂಡ್ಬಂದು ಸಂಸಾರ ಮಾರ್ಗದಲ್ಲಿ ಹಾಕಿ ನಮ್ಮನ್ನು ಹುಟ್ಟಿಸಿ ನಮ್ಮನ್ನು ಪರಿರಕ್ಷಣೆ ಮಾಡ್ತಾ ನಮ್ಮಿಂದ ಪಡೆಯಬೇಕಾದ ಜ್ಞಾನವನ್ನು ನಮಗೆ ಕೊಡ್ತಾ ನಾವು ಮಾಡಬೇಕಾದಂತಹ ಕರ್ಮವನ್ನೂ ನಮ್ಮ ಕೈಯಲ್ಲಿ ಮಾಡಿಸುತ್ತಾ ನಿರಂತರ ನಮ್ಮನ್ನು ಪರಿಪಾಲನೆ ಮಾಡುವ ಭಗವಂತ ಎಷ್ಟು ಕರುಣಾಮಯ. ಯಾರು ಮಾಡ್ತಾರೆ ಅಂತಹ ಕೆಲಸವನ್ನು? ಹಾಗಾಗಿ ಭಗವಂತ ಬಿಟ್ರೆ ಯಾರು ಇಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ಅಂತಹ ಭಗವಂತನ ಉಪಕಾರ ಸ್ಮರಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗಾಗಿ ಅವನ ಉಪಾಸನೆ, ಹಾಗಾಗಿ ಈ ಸಂಧ್ಯಾ ವಂದನೆ ಅನ್ನೋದೇನಿದೆ ಇದು ಅವನ ಉಪಾಸನೆ. ಆದ್ದರಿಂದ ಇದು ಒಂದು ಉಪಕಾರ ಸ್ಮರಣೆ ರೂಪವೂ ಆಗಬಹುದು. ಹಾಗೆ ನಮಗೆ ಒಂದು ಮೋಕ್ಷಕ್ಕೆ ಮಾರ್ಗವೂ ಹೌದು. ಸಂಧ್ಯಾ ವಂದನೆ ಮೋಕ್ಷಕ್ಕೆ ಮಾರ್ಗ ಅಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅದು ತಪ್ಪೆ. ಸಂಧ್ಯಾ ವಂದನೆ ಮೋಕ್ಷಕ್ಕೆ, ಯಾಕೆ ವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಸ್ ಸಂಧ್ಯಾಂ ಉಪಾಸತೆ ಬ್ರಹ್ಮೈವ ತದುಪಾಸತೆ ಅಂತ. ನಾವು ಯಾರು ಸಂಧ್ಯಾ ವಂದನೆಯನ್ನು ಮಾಡ್ತಾರೋ, ಅಂದ್ರೆ ಯಾರು ಸಂಧ್ಯಾನಾಮಕ ಭಗವಂತನ ಉಪಾಸನೆ ಮಾಡ್ತಾರೋ ಅದು ಬ್ರಹ್ಮೋಪಾಸನೆಯಂತೆ ಆಗುತ್ತೆ. ಹಾಗಾಗಿ ಸಂಧ್ಯಾ ವಂದನೆ ಅವಶ್ಯ ಕರ್ತವ್ಯವಾಗಿದೆ. ಹಾಗಾಗಿ ಮೊದಲು ಸಂಧ್ಯಾ ವಂದನೆ ಅಂದ್ರೆ ಏನು ಅಂತ ನಾವು ಇವಾಗ ತಿಳಿದುಕೊಂಡ್ರಿ. ಒಂದು ಸಂಧ್ಯಾಕಾಲದಲ್ಲಿ ಮಾಡುವ ವಂದನೆ, ಇನ್ನೊಂದು ಸಂಧ್ಯಾನಾಮಕನಾದಂತಹ ಭಗವಂತನಿಗೆ ಮಾಡುವ ವಂದನೆ. ಸಂಧ್ಯಾ ಅನ್ನೋದು ಭಗವಂತನ ಹೆಸರಾಗಬಹುದು. ಹೇಗೆ ಅಂದ್ರೆ ಗಾಯಂತಂ ತ್ರಾಯತೆ ಯಸ್ಮಾತ್ ಅಂತ ಅಲ್ಲಿ ಹೇಳುವ ಸಂದರ್ಭದಲ್ಲಿ ಗಾಯತ್ರಿ ಅಂದ್ರೆ ಭಗವಂತನನ್ನೇ ಗಾಯತ್ರಿ ಅಂತ ಕರೆದಿದ್ದು. ಯಾರು ಈ ಮಂತ್ರವನ್ನು ಪಠನೆ ಮಾಡ್ತಾರೋ ಅಂಥವರನ್ನು ರಕ್ಷಣೆ ಮಾಡ್ತಾನೆ, ಆದ್ದರಿಂದ ಅವನು ಗಾಯತ್ರಿ ಆದ ಅಂತ ಅಲ್ಲಿ ಗಾಯತ್ರಿ ನಾಮಕ ಪರಮಾತ್ಮನನ್ನು ಹೇಳಿದಂತೆ ಇಲ್ಲಿಯೂ ಕೂಡ ಸಂಧ್ಯಾ ಅಂದ್ರೆ ಅಲ್ಲಿ ಭಗವಂತ, ಇಲ್ಲಿಯೂ ಕೂಡ ಸಂಧ್ಯಾ ಅನ್ನೋದು ಭಗವಂತ. ಹಾಗಾಗಿ ಯಾರು ಸಂಧ್ಯೆಯ ಅಂದ್ರೆ ಭಗವಂತನ ವಂದನೆ ನಮಸ್ಕಾರವನ್ನು ಮಾಡ್ತಾರೋ ಅಂಥವರನ್ನು ಕೂಡ ಭಗವಂತ ಕಾಪಾಡ್ತಾನೆ. ಹಾಗಾಗಿ ಸಂಧ್ಯಾ ವಂದನ ನಾಮ ಸಂಧ್ಯಾ ಕಾಲದಲ್ಲಿ ಮಾಡುವ ವಂದನ, ಸಂಧ್ಯಾ ನಾಮಕ ಭಗವಂತನಿಗೂ ಮಾಡುವ ವಂದನ, ಇದು ಆಯ್ತು. ಇವಾಗ ಇನ್ನು ಸಂಧ್ಯಾ ಅನ್ನೋದು ಭಗವಂತ ಅನ್ನೋದಕ್ಕೆ ನಮಗೊಂದು ಪ್ರತಿನಿತ್ಯ ನಾವು ಸಂಧ್ಯಾ ಅಂದರೆ ಭಗವಂತ ಅನ್ನೋದನ್ನು ನಾವು ಪ್ರತಿನಿತ್ಯ ಹೇಳ್ತೀವಿ. ಹೇಗೆ ಅಂದ್ರೆ ಯಾಂ ಸದಾ ಸಂಧ್ಯಾ ವಂದನದಲ್ಲಿ ನಾವು ಉಪಸ್ಥಾನದಲ್ಲಿ ಹೇಳ್ತೀವಿ ಶ್ಲೋಕ ಏನಂತ, ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ ನಮಸ್ಯಂತಿ ಸಾ ಮಾಂ ಸಂಧ್ಯಾ ಅಭಿರಕ್ಷತು ಅಂತ ಹೇಳ್ತೇವೆ. ನೋಡಿ, ನಾವು ಪ್ರತಿನಿತ್ಯ ಹೇಳೋದೇ ಇಲ್ಲ. ಪ್ರತಿನಿತ್ಯ ಸೂರ್ಯೋದಯಕ್ಕಿಂತಲೂ ಪೂರ್ವದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು, ಅಥವಾ ಇದು ನಮಗೆ ಸಂಧ್ಯಾ ವಿಹಿತವಾದ ಒಂದು ಕಾಲ ಇದೆ, ಆ ಕಾಲದಲ್ಲಿ ನಾವು ಹೇಳೋದೇ ಇಲ್ಲ. ಯಾಕೆಂದ್ರೆ ಆ ಕಾಲಕ್ಕೆ ಮಲ್ಕೊಳ್ತಾ ಇರ್ತಾರೆ ಎಷ್ಟೋ ಜನ. ಹಾಗಾಗಿ ಆ ಕಾಲಕ್ಕೆ ಸಂಧ್ಯಾ ವಂದನೆ ಮಾಡೋದೇ ಇಲ್ಲ. ಆದರೆ ಪ್ರಾಣಿಗಳು ನೋಡಿ, ಯಾವತ್ತೂ ಯಾವುದೇ ಕಾಲ ಬರಲಿ, ಚಳಿ ಮಳಿ ಯಾವುದೇ ಇದ್ದರೂ ಕೂಡ ಯಾವ ಪ್ರಾಣಿಗಳು ನಮಸ್ಕಾರ ಮಾಡ್ತವೆ. ಪ್ರಾಣಿಗಳು ನಮಸ್ಕಾರ ಮಾಡೋದು ನಾವು ನೋಡ್ಲಿಲ್ವಲ್ಲ ಅಂತಂದ್ರೆ, ಅವೇನು ಪ್ರಾಣಿಗಳು ಎದ್ದು ಕೂಗಾಡುತ್ತೆ ಅಲ್ಲ, ಆ ಕೂಗಾಡುವುದೇ ಭಗವಂತನ ನಮಸ್ಕಾರ. ಅದನ್ನ ಹೇಳ್ತಾರೆ ಯಾಂ ಸದಾ ಸರ್ವಭೂತಾನಿ. ಮನುಷ್ಯರನ್ನು ಬಿಟ್ಟು, ಮನುಷ್ಯರೇ ಬಹಳ ಮಾಡೋದೇ ಇಲ್ಲ, ಇತರ ಎಲ್ಲಾ ಪ್ರಾಣಿಗಳು ಮಾಡುತ್ತೆ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತಃ ನಮಸ್ಯಂತಿ ಸಾ ಮಾಂ ಸಂಧ್ಯಾ ಅಭಿರಕ್ಷತು. ಅಂತಹ ಸಂಧ್ಯಾನಾಮಕ, ಯಾವ ಸಂಧ್ಯಾನಾಮಕ ಭಗವಂತನನ್ನು ಎಲ್ಲಾ ಪಶು ಪಕ್ಷಾದಿಗಳು ನಿರಂತರ ನಮಸ್ಕಾರ ಮಾಡ್ತಾವೋ ಅಂತಹ ಸಂಧ್ಯಾನಾಮಕನಾದ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಹಾಗಾಗಿ ಸಂಧ್ಯಾ ಅಂದರೆ ಅವನು ಬ್ರಹ್ಮ, ಅವನು ಸಂಧ್ಯಾ ಅಂದರೆ ಬ್ರಹ್ಮ, ಅವನ ಉಪಾಸನೆಯನ್ನೇ ನಾವು ಮಾಡಬೇಕು ಅಂತ.
ಹಾಗಾದರೆ ಸಂಧ್ಯಾಕಾಲ ಏನು, ಯಾವಾಗ ಸಂಧ್ಯಾ ವಂದನೆಯನ್ನು ಮಾಡಬೇಕು ಅಂತಂದ್ರೆ, ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಅಂತ ಹೇಳಿದಂತೆ ಸೂರ್ಯೋದಯಕ್ಕಿಂತಲೂ ಕೂಡ ಅನೇಕ ಪ್ರಮಾಣಗಳು ಕೊಟ್ಟಿದ್ದಾರೆ ಇದಕ್ಕೆ. ಅಂದ್ರೆ ಸೂರ್ಯೋದಯಕ್ಕಿಂತಲೂ ಕೂಡ 2 ಮುಹೂರ್ತ ಕಾಲ ಅನ್ನೋದೇನಿದೆ ಅದು ಸಂಧ್ಯೆಯ ಕಾಲ. ಅಂದ್ರೆ ಸೂರ್ಯೋದಯಕ್ಕಿಂತಲೂ ಮುಂಚೆ 2 ಗಳಿಗೆ, ಸೂರ್ಯೋದಯಕ್ಕಿಂತಲೂ ಮುಂಚೆ 2 ಮುಹೂರ್ತ, ಸೂರ್ಯೋದಯದ ನಂತರ 1 ಮುಹೂರ್ತ. ಅಂದ್ರೆ ಉದಾಹರಣೆಗೆ ಹೇಳೋದಾದ್ರೆ ಇವಾಗ 5:15 ಒಂದು ಸೂರ್ಯೋದಯ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಅದಕ್ಕಿಂತಲೂ 1.5 ತಾಸು ಅಂದ್ರೆ 96 ನಿಮಿಷದ ಮುಂಚೆಯಿಂದ ಸಂಧ್ಯಾ ವಂದನೆಯ ಕಾಲ ಅನ್ನೋದು ಶುರು ಆಗುತ್ತೆ. ಸೂರ್ಯೋದಯದ ನಂತರ 48 ನಿಮಿಷಗಳವರೆಗೆ ಸಂಧ್ಯಾ ಕಾಲಕ್ಕೆ ಅವಕಾಶ ಇದೆ. ಇದು ಅಂದ್ರೆ 5:15 ನಂತರ ಒಂದು 48 ನಿಮಿಷ, 5:15ಕ್ಕಿಂತಲೂ ಪೂರ್ವದಲ್ಲಿ ಒಂದೂವರೆ ತಾಸು, ಇಷ್ಟು ಸಂಧ್ಯಾ ವಂದನೆಯ ಕಾಲ. ಹಾಗೆ ಸಾಯಂಕಾಲದಲ್ಲಿಯೂ ಕೂಡ ಸೂರ್ಯಾಸ್ತಮಯದ ಪೂರ್ವದಲ್ಲಿ 96 ನಿಮಿಷ, ಸೂರ್ಯಾಸ್ತಮಯ ಆದ ಮೇಲೆ 48 ನಿಮಿಷ, ಇಷ್ಟು ಸಂಧ್ಯಾಕಾಲ. ಹೇಗೆ ಸಂಧ್ಯಾ ವಂದನೆ ಮಾಡಬೇಕು ಅಂತಂದ್ರೆ, ಸೂರ್ಯೋದಯಕ್ಕಿಂತಲೂ ಪೂರ್ವದಲ್ಲಿ ಏನೇ ಸಂಧ್ಯಾ ವಂದನೆಯನ್ನು ಶುರು ಮಾಡಿ ಆ ಸೂರ್ಯ ಕಿರಣ ನಮ್ಮ ಮೇಲೆ ಬೀಳುವವರೆಗೂ ಕೂಡ ನಾವು ಸಂಧ್ಯಾ ವಂದನೆಯನ್ನು ಮಾಡಬೇಕಂತೆ. ಹಾಗೆ ಸಂಜೆಯೂ ಕೂಡ ನಕ್ಷತ್ರೋದಯಕ್ಕಿಂತಲೂ ಪೂರ್ವದಲ್ಲಿ ಏನೇ ಸಂಧ್ಯಾ ವಂದನೆಯನ್ನು ಶುರು ಮಾಡಿ, ಅಂದ್ರೆ ಸೂರ್ಯಾಸ್ತಮಯಕ್ಕಿಂತಲೂ ಪೂರ್ವದಲ್ಲೇ ಸಂಧ್ಯಾ ವಂದನೆಯನ್ನು ಶುರು ಮಾಡಿ ಸೂರ್ಯಾಸ್ತಮಯ ಆದ ಕೂಡಲೇ ನಕ್ಷತ್ರಗಳು ಕಾಣುವವರೆಗೂ ಕೂಡ ನಾವು ಸಂಧ್ಯಾ ವಂದನೆಯನ್ನು ಮಾಡಬೇಕು. ಇದು ಸಂಧ್ಯಾಕಾಲದ ನಿರ್ಣಯ. ಇದು ಪ್ರಾತಃ ಸಾಯಂ ಸಂಧ್ಯಾದ್ದು. ಮಾಧ್ಯಾಹ್ನಿಕ ಯಾವಾಗ ಮಾಡಬೇಕು ಅಂತಂದ್ರೆ, ಮಾಧ್ಯಾಹ್ನಿಕದಲ್ಲಿಯೂ ಕೂಡ ತಲೆಯ ಮೇಲೆ ಸೂರ್ಯ ಇದ್ದ ಸಂದರ್ಭದಲ್ಲಿ, ಅಂದ್ರೆ ಮಧ್ಯಾಹ್ನೆ ಅಂತ ಹೇಳಿದ್ದಾರೆ, ಅನ್ನದ ಮಧ್ಯ ಅಂದ್ರೆ ಸರಿಯಾಗಿ ಸೂರ್ಯ ಮೇಲ್ಗಡೆ ಇರುವಂತಹ ಸಂದರ್ಭದಲ್ಲಿ, ತಲೆಯ ಮೇಲೆ ಇರುವ ಕಾಲದಲ್ಲಿ ನಾವು ಸಂಧ್ಯಾ ವಂದನೆ ಮಾಡೋದು ಅತ್ಯಂತ ಶ್ರೇಷ್ಠ. ಅಲ್ಲಿಂದ ಆರಂಭ ಮಾಡಿಕೊಂಡು ಹಾಗೆ ಒಂದು 96 ನಿಮಿಷಗಳ ಕಾಲದವರೆಗೂ ಕೂಡ, ಅಂದ್ರೆ ಸಂಧಿಕಾಲದವರೆಗೂ ಕೂಡ, ಮಧ್ಯಾಹ್ನದವರೆಗೂ ಕೂಡ ಅವಕಾಶ ಇದೆ. ಇದು ಮಧ್ಯಾಹ್ನಿಕದ ಒಂದು ಸಮಯ. ಹಾಗಾಗಿ ಇದು ಸಂಧ್ಯಾಕಾಲ. ಈ ಸಂಧ್ಯಾ ವಂದನೆಯನ್ನು ಅವಶ್ಯವಾಗಿ ಮಾಡಲೇಬೇಕು. ಯಾಕೆ ಮಾಡಬೇಕು? ಇದನ್ನು ಸಾಕ್ಷಾತ್ ಭಗವಂತನೇ ಮಾಡಿಸಿ ತೋರಿಸಿದ್ದಾನೆ. ನಮಗೆ ಮಹಾಭಾರತದಲ್ಲೊಂದು ವೃತ್ತಾಂತ ಬರುತ್ತೆ. 16,000 ಗೋಪಿಕಾ ಸ್ತ್ರೀಯರನ್ನು ಮದುವೆಯಾದ ನಂತರ ನಾರದರು ಒಮ್ಮೆ ಆ ಕೃಷ್ಣ ಇರುವ ಒಂದು ಸ್ಥಾನಕ್ಕೆ, ಅಷ್ಟೂ ಗೋಪಿಯರೊಡನೆ ಏನು ಕೃಷ್ಣ ಇರ್ತಾನೆ ಆ ಸ್ಥಾನಕ್ಕೆ ನಾರದರು ಬರ್ತಾರೆ. ಎಲ್ಲ ಮನೆಗೂ ಹೋದಾಗ ಒಂದೊಂದು ಲೀಲೆಯನ್ನು ಶ್ರೀಕೃಷ್ಣ ಪರಮಾತ್ಮ ತೋರಿಸುತ್ತಿರುವಾಗ ಒಂದು ಇದರಲ್ಲಿ ಮಾತ್ರ ಬ್ರಾಹ್ಮೇ ಮುಹೂರ್ತೆ ಚೋತ್ತಾಯ ವಾರಿ ಉಪಸ್ಪೃಶ್ಯ ಮಾಧವ ಅಂತ ಹೇಳಿದಂತೆ ಸಾಕ್ಷಾತ್ ಆ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾನಂತಂದ್ರೆ ತಾನೇ ಸಂಧ್ಯಾ ವಂದನೆ ಕೊಡ್ತಾನೆ. ವಾರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಂಧ್ಯಾ ವಂದನೆಗೆ ಆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಕುಳಿತಿರ್ತಾನೆ. ಹಾಗಾಗಿ ಯಾಕೆ ಭಗವಂತ ಯಾಕೆ ಮಾಡಬೇಕು ಅಂತಂದ್ರೆ, ಭಗವಂತ ಮರ್ತ್ಯಾವತಾರ ಸ್ಥಿಹಲೋಕ ಶಿಕ್ಷಣಂ ಅಂತ ನಮಗೆ ಗೊತ್ತಿದ್ದ ಹಾಗೆ ಭಗವಂತನು ತಾನು ಮಾಡಿ ತೋರಿಸ್ತಾನೆ. ಭಗವಂತನು ತಾನು ಮಾಡಿ ತೋರಿಸಿ ಇದನ್ನು ಅವಶ್ಯವಾಗಿ ನಾವು ಮಾಡಬೇಕು ಅಂತ. ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಬಾಯಿ ಮಾತಲ್ಲಿ ಹೇಳಿದ್ರೆ ನಾವು ಕೇಳೋದೇ ಇಲ್ಲ. ಆದ್ದರಿಂದ ಸಾಕ್ಷಾತ್ ಭಗವಂತನೇ ಮಾಡಿ ನಮಗೆ ತೋರಿಸಿದ್ದಾನೆ. ಈ ರೀತಿ ಸಂಧ್ಯಾ ವಂದನೆಯನ್ನು ಮಾಡಿದರೆ ಯಾವ ಸಂಸಾರ ಮಾರ್ಗದಿಂದ ನೀವು ಹೊರಗಡೆ ಬೀಳ್ತೀರಿ. ಇದು ಬ್ರಹ್ಮನ ಉಪಾಸನೆಯೇ ಆಗಿದೆ. ಇನ್ನೂ ಅಷ್ಟೇ ಅಲ್ಲ, ರಾಮಾವತಾರದಲ್ಲಿಯೂ ಕೂಡ ನಾವು ಪ್ರತಿನಿತ್ಯ ಸುಪ್ರಭಾತ ಕೇಳುವ ಸಂದರ್ಭದಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಸುಪ್ರಭಾತ ಕೇಳ್ತಾ ಇರ್ತೀವಿ. ಅಲ್ಲಿಯೂ ಕೂಡ ನೋಡಿ, ಯಾವುದೇ ಅವತಾರದಲ್ಲಿ ತೆಗೆದುಕೊಳ್ಳಿ, ಆ ಕಾಲ ಸಂಧ್ಯಾಕಾಲ ಅನ್ನೋ ಬಂದಾಗ ಭಾಗವತ ಆಗಿರ್ಬೋದು, ಇತರ ಪುರಾಣ ಆಗಿರ್ಬೋದು, ಸಂಧ್ಯಾಕಾಲದಲ್ಲಿ ಭಗವಂತ ಸಂಧ್ಯಾ ವಂದನೆಯನ್ನು, ಭಗವಂತ ಆಗಿರ್ಬೋದು, ಇತರೆ ದೇವತೆಗಳು, ನಾವು ಯಾವ ಲಂಕಾದಹನ ಹೋದ ಸಂದರ್ಭದಲ್ಲಿ ಪ್ರಾಣದೇವರು ಅಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಿದರ ಅನ್ನೋ ವೃತ್ತಾಂತವನ್ನು ಹೇಳ್ತಾರೆ. ಹಾಗೆ ಅನೇಕ ಕಾಲ ಎಲ್ಲೆಲ್ಲಿ ಸಂಧ್ಯಾಕಾಲಕ್ಕೆ ವೃತ್ತಾಂತ ಬರುತ್ತೋ ಆ ಸಂದರ್ಭದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಭಾಗವತ ಆಗಿರ್ಬೋದು, ಇತರ ಪುರಾಣಗಳು ಎತ್ತೆತ್ತಿ ತೋರಿಸುತ್ತೆ. ಕಾರಣ ಇಷ್ಟೇ, ಆ ಸಂಧ್ಯಾ ವಂದನೆಗೆ ಇರುವ ಮಹತ್ವ. ಹಾಗಾಗಿ ಸಂಧ್ಯಾ ವಂದನೆ ಅತ್ಯಂತ ಶ್ರೇಷ್ಠವಾದಂತಹ ಕೆಲಸ, ಎಲ್ಲರೂ ಅವಶ್ಯವಾಗಿ ಮಾಡಲೇಬೇಕಾದಂತಹ ಕೆಲಸ. ಯಾಕೆ ಅಂದ್ರೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಿದಂತೆ, ನಮ್ಮ ಧರ್ಮ ಏನು ಅಂದ್ರೆ ನಾವು ಸಂಧ್ಯಾ ವಂದನೆ ಮಾಡೋದೇ ನಮ್ಮ ಧರ್ಮ. ನಾವು ಸಂಧ್ಯಾ ವಂದನೆಯನ್ನು ಮಾಡದೆ ಬಿಟ್ಟರೆ ಅವಾಗ ನಮಗೆ ಅನೇಕ ಅನರ್ಥಗಳು ಬರುತ್ತೆ. ಹಾಗಾಗಿ ಸಂಧ್ಯಾ ವಂದನೆಯನ್ನು ಅವಶ್ಯವಾಗಿ ಮಾಡಲೇಬೇಕು. ಈಗಿನ ಕಾಲದ ಜನರಿಗೆ ಸಂಧ್ಯಾ ವಂದನೆ ಮಾಡಬೇಕು ಅಂದ್ರೆ, ಸಂಧ್ಯಾ ವಂದನೆ ಅಂದ್ರೆ ಏನು ಅಂದ್ರೆ, ನೀವು ಭಗವಂತನ ಉಪಾಸನೆ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಭಗವಂತನೇ ಇಲ್ಲ ಅಂತ ನಂಬುವವರಿಗೆ ನಾವೇನನ್ನು ಹೇಳೋದಕ್ಕೆ ಸಾಧ್ಯ? ನೋಡಿ, ಕಣ್ಣಿಗೆ ಕಾಣುವ ವಸ್ತುಗಳಿಗೆ ಮಾತ್ರ ನಾವು ಸಾಕ್ಷಿಯನ್ನು ಹೇಳಬಹುದು.
ಕಣ್ಣಿಗೆ ಕಾಣದ ಯಾವುದೇ ವಸ್ತುಗೆ ನಾವು ಅದನ್ನು ಪ್ರೂವ್ ಮಾಡೋದಕ್ಕಾಗೋದಿಲ್ಲ, ಅದನ್ನು ನಾವು ಅನುಭವಿಸಬೇಕಷ್ಟೇ. ಹಾಗಾಗಿ ಸಂಧ್ಯಾವಂದನೆ ಮಾಡಿದರೆ ಆ ಸಂಧ್ಯಾವಂದನೆ ಅನ್ನೋದೇನಿದೆ ಅದು ಭಗವಂತನನ್ನು ಅನುಭವಿಸೋದಕ್ಕೆ ಒಂದು ಮುಖ್ಯವಾದ ಮಾರ್ಗ, ಶ್ರೇಷ್ಠವಾದ ಮಾರ್ಗ. ಅದನ್ನು ನಾವು ಭಗವಂತ ಇದ್ದಾನೆ ಅಂತ ನಮಗೆ ಗೊತ್ತಾಗಬೇಕಂದ್ರೆ ನಾವು ಸಂಧ್ಯಾವಂದನೆ ಮಾಡಿ ನೋಡ್ಬೇಕು. ಸಂಧ್ಯಾವಂದನೆ ಮಾಡಿದಾಗ ನಿಜವಾಗ್ಲೂ ಭಗವಂತ ಇದ್ದಾನೆ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ. ಮತ್ತೊಬ್ಬರು ಹೇಳುವ ಅವಶ್ಯಕತೆ ಇಲ್ಲ, ನಮ್ಮ ಅನುಭವಕ್ಕೆ ಬರುತ್ತೆ ಸಂಧ್ಯಾವಂದನೆ ಮಾಡಿದಾಗ. ಹಾಗಾಗಿ ಸಂಧ್ಯಾವಂದನೆ ಅವಶ್ಯವಾಗಿ ಮಾಡಲೇಬೇಕಾದಂತಹ ಕೆಲಸ. ಇನ್ನು ನಾವು ಪ್ರಾರಂಭದಲ್ಲೇ ಹೇಳಿದ್ದೆ, ಉಭಾಭ್ಯಾಮೇವ ಪಕ್ಷಾಭ್ಯಾಂ ರವೇ ಯಥಾ ಪಕ್ಷಿಣಾಂ ಗತಿ ಖೇ ಯಥಾ ಪಕ್ಷಿಣಾಂ ಗತಿ ತಥೈವ ಜ್ಞಾನಕರ್ಮಾಭ್ಯಾಂ ತಥೈವ ಶಾಶ್ವತೀ ಗತಿ. ಯಾವ ರೀತಿಯಾಗಿ ಆಕಾಶದಲ್ಲಿ ಎರಡು ತನ್ನ ರೆಕ್ಕೆಗಳಿಂದ ಪಕ್ಷಿ ಹಾರತಾ ಇರುತ್ತೋ ಹಾಗೆ ಜ್ಞಾನ ಮತ್ತು ಕರ್ಮಗಳಿಂದಲೇನೆ ನಾವು ಮೋಕ್ಷಕ್ಕೆ ಹೋಗ್ತೀವಿ. ತಥೈವ ಶಾಶ್ವತೀ ಗತಿ ಅಂತ ಹೇಳಿದ್ದಾರೆ. ಹಾಗಾಗಿ ಕರ್ಮ ಅನ್ನೋದು ಅವಶ್ಯವಾಗಿ ಮಾಡಲೇಬೇಕು. ಕರ್ಮಣಾ ಶುದ್ಧ ಸತ್ವಸ್ಯ ವೈರಾಗ್ಯಂ ಜಾಯತೆ ಹೃದಯ. ಹಾಗಾಗಿ ಕರ್ಮ ಮಾಡಲೇಬೇಕು. ಆ ಕರ್ಮದಲ್ಲಿಯೂ ಕೂಡ ಪ್ರತಿಯೊಬ್ಬರೂ ಮಾಡಲೇಬೇಕಾದಂತಹ ಕೆಲಸ ಯಾವುದು ಅಂತಂದ್ರೆ ಸಂಧ್ಯಾವಂದನೆ. ಯಾಕೆ ವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆಹಾರಹ ಸಂಧ್ಯಾ ಉಪಾಸಿತ. ಮೂರೂ ಕಾಲದಲ್ಲಿಯೂ ಸಂಧ್ಯಾವಂದನೆ ಮಾಡಬೇಕು, ಆದರೆ 2 ಕಾಲದಲ್ಲಿ ಅತ್ಯವಶ್ಯ ಮಾಡಲೇಬೇಕು. ಪ್ರಾತಃ ಸಾಯಂ ಸಂಧ್ಯಾ ಅನ್ನೋದು ಅತ್ಯವಶ್ಯವಾಗಿ ಮಾಡಲೇಬೇಕು. ಇದನ್ನು ಶ್ರೀಮದ್ ಆಚಾರ್ಯರು ಕೂಡ ಹೇಳಿದ್ದಾರೆ. ಹಾಗಾಗಿ ಅತ್ಯಂತ ಅವಶ್ಯವಾದಂತಹ ಕರ್ತವ್ಯ ಸಂಧ್ಯಾವಂದನೆ. ಈ ಸಂಧ್ಯಾವಂದನೆಯ ಪ್ರಯೋಜನಗಳು ಅಥವಾ ಸಂಧ್ಯಾವಂದನೆ ಅಂದ್ರೆ ಏನು ಅನ್ನೋದು ಇನ್ನೂ ತಿಳ್ಕೊಳ್ಳೋಣ. ಇನ್ನೂ 2 ದಿವಸಗಳ ಕಾಲ ನಮಗೆ ಸಮಯ ಇದೆ, ಆದ್ದರಿಂದ ಅದನ್ನು ತಿಳ್ಕೊಳ್ಳೋಣ. ಮೊದಲು ಸಂಧ್ಯಾವಂದನೆ ಯಾಕೆ ಮಾಡಬೇಕು ಅನ್ನೋದನ್ನು ಮಾತ್ರ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಸಂಧ್ಯಾವಂದನೆ ಮಾಡದೆ ಹೋದರೆ ಏನಾಗುತ್ತೆ, ಸಂಧ್ಯಾವಂದನೆ ಅಂದರೆ ಏನು, ಸಂಧ್ಯಾಕಾಲ ಏನು, ಇವತ್ತು ಇಷ್ಟನ್ನು ತಿಳಿದುಕೊಂಡು ಇನ್ನು ಸಂಧ್ಯಾವಂದನೆಯಲ್ಲಿ ಇರುವ ಅನೇಕ ವಿಧವಾದ ಸಂಧ್ಯಾವಂದನೆ ಅನ್ನೋದು ಒಂದು ದೊಡ್ಡದಾದಂತಹ ಪ್ರಾಸೆಸ್ ಅಂತ ಎಲ್ಲರೂ ಅನ್ಕೊಳ್ತಾರೆ. ಆದ್ರೂ ಅದನ್ನು ಸುಲಭವಾಗಿ ಮನಮುಟ್ಟುವಂತೆ ನಾವು ಹೇಗೆ ಅದನ್ನು ವಿಭಾಗ ಮಾಡಿಕೊಳ್ಳಬಹುದು, ಹೇಗೆ ಅದನ್ನು ತಿಳಿದುಕೊಳ್ಳಬಹುದು ಎನ್ನುವುದನ್ನು ಮುಂದಿನ ಪ್ರವಚನಗಳಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲು ಸಂಧ್ಯಾವಂದನೆ ಮಾಡಬೇಕು ಅನ್ನೋದು ಇವಾಗ ನಮಗೆ ಗೊತ್ತಾಯ್ತು. ಯಾಕೆ ಅಂತಂದ್ರೆ ಸಂಧ್ಯಾವಂದನೆ ಅನ್ನೋದು ಒಂದು ಭಗವಂತನ ಉಪಕಾರ, ಭಗವಂತ ನಮಗೆ ಮಾಡುವ ಒಂದು ಉಪಕಾರದ ಸ್ಮರಣೆ. ಭಗವಂತನ ನಾವು ಚಿಂತನೆ ಮಾಡೋದೇನಿದೆ ಅದು ನಾವು ಅವನು ಮಾಡಿದ ಉಪಕಾರಕ್ಕೆ ನಾವು ಅವನ ಚಿಂತನೆ ಮಾಡಬೇಕು. ನಾವೊಮ್ಮೆ ಚಿಂತನೆ ಮಾಡದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಕೃತಜ್ಞರಾಗ್ತೀವಿ. ಮಾಡಿದ್ದನ್ನು ಮರೆತರೆ ನಾವು ಕೃತಜ್ಞರಾಗ್ತೀವಿ. ಕೃತಜ್ಞೆ ನಾಸ್ತಿ ನಿಷ್ಕೃತಿ ಅಂತ ಹೇಳಿದಂತೆ ನಾವು ಮಾಡಿದ ಪಾಪಕ್ಕೆ ಪರಿಹಾರವೇ ಇರೋದಿಲ್ಲ. ಹಾಗಾಗಿ ಸಂಧ್ಯಾವಂದನೆ ಮಾಡಬೇಕು. ಸಂಧ್ಯಾವಂದನೆ ಮಾಡದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಸಂಧ್ಯಾಹೀನೋ ಅಶುಚಿ ನಿತ್ಯ ಅನರ್ಹ ಸರ್ವಕರ್ಮಸು ಅನರ್ಹ ಕರ್ಮಣಾಂ ವಿಪ್ರಹ ಸಂಧ್ಯಾಹೀನೋ ಯತಸ್ಮೃತಃ ಅಂತ. ನಾವು ಸಂಧ್ಯಾವಂದನೆ ಮಾಡದೆ ಹೋದ್ರೆ ನಮ್ಮ ದೇಹ ಶುಚಿ ಆಗುದಿಲ್ಲ. ನೋಡ್ಕೊಳ್ಳಿ, ಯಾಕೆ ಅಂತಂದ್ರೆ ಸಂಧ್ಯಾವಂದನದಲ್ಲಿ ಇರೋದೇನೇನಿದೆ, ಆಚಮನ, ಪುನರಾಚಮನ, ಪ್ರಾಣಾಯಾಮ, ಸಂಕಲ್ಪ, ಮಾರ್ಜನ, ಪಾಪಪುರುಷ ವಿಸರ್ಜನ, ಉಪಸ್ಥಾನ, ಗಾಯತ್ರಿ ಜಪ, ಗಾಯತ್ರಿ ಧ್ಯಾನ, ಇದೆಲ್ಲವನ್ನು ನೋಡ್ಕೊಳ್ರಿ. ಸರಿಯಾಗಿ ನಾವು ಒಂದು ಆರ್ಡರ್ ಅಲ್ಲಿ ನೋಡ್ಕೊಂಡಿದ್ದೇ ಆದ ಸಂದರ್ಭದಲ್ಲಿ ಇದೆಲ್ಲವೂ ಒಂದು ಶರೀರದ ಒಂದು ಸ್ವಚ್ಛಗೊಳಿಸುವೆ, ಒಂದು ಶರೀರ ಮತ್ತು ಒಳಗಡೆ ಇರುವ ಮನಸ್ಸಿನ ಒಂದು ಸ್ವಚ್ಛಗೊಳಿಸುವುದೇ ಸಂಧ್ಯಾವಂದನೆ. ಯಾಕೆ ಅಂತಂದ್ರೆ ಅದು ಹಾಗೆ ಇದೆ. ಆಚಮನ ಮಾಡಬೇಕು, ಮತ್ತೆ ಪ್ರಾಣಾಯಾಮ ಮಾಡಬೇಕು, ಇದನ್ನೆಲ್ಲವನ್ನು ಮಾಡಬೇಕಾದ್ದರಿಂದ ಇದು ಒಂದು ಸಂಧ್ಯಾವಂದನೆ ಅನ್ನೋದು ಒಂದು ಪ್ಯೂರಿಫಿಕೇಶನ್, ಮನಸ್ಸಿನ ಪ್ಯೂರಿಫಿಕೇಶನ್. ಸಂಧ್ಯಾವಂದನೆ ಮಾಡಿದಾಗ ಮನಸ್ಸು ಪ್ಯೂರಿಫೈ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಸ್ವಚ್ಛ ಆಗುತ್ತೆ ಮನಸ್ಸು. ಯಾವಾಗ ಮನಸ್ಸು ಸ್ವಚ್ಛ ಆಗುತ್ತೋ ಆವಾಗ ಅಲ್ಲಿ ಭಗವಂತನು ಕೂಡ್ತಾನೆ. ಆವಾಗ ಧ್ಯಾನ ಇತ್ಯಾದಿಗಳನ್ನು ಮಾಡ್ತೀವಿ. ಹಾಗಾಗಿ ಸಂಧ್ಯಾವಂದನೆ ಮಾಡದೆ ಹೋದರೆ ನಾವು ಅಶುಚಿಗಳೇ ಆಗ್ತೀವಿ. ಯಾವಾಗ ನಾವು ನಮ್ಮಲ್ಲಿ ಶುಚಿ ಇರೋದಿಲ್ಲವೋ ಆವಾಗ ಯಾವುದೇ ಕರ್ಮಕ್ಕೂ ನಾವು ಅರ್ಹರಾಗುವುದಿಲ್ಲ. ಯಾಕೆ ಅಂದ್ರೆ ಎಲ್ಲಾ ಕರ್ಮಕ್ಕೂ ಮುಖ್ಯವಾಗಿ ಬೇಕಾಗಿದ್ದು ಶ್ರದ್ಧೆ, ಭಕ್ತಿ. ಇದು ಬರಬೇಕು ಅಂದ್ರೆ ಮನಸ್ಸು ಅಚಂಚಲವಾಗಬೇಕು. ಮನಸ್ಸು ಅಚಂಚಲವಾಗಬೇಕಂದ್ರೆ ಅದರ ಮೇಲೆ ನಮಗೆ ಹಿಡಿತ ಇರಬೇಕು. ಹಿಡಿತ ಇರಬೇಕು ಅಂದ್ರೆ ಅದು ಮನಸ್ಸು ಶುದ್ಧವಾಗಿ ಅದೇ ಭಗವಂತ ಕೂತಾಗ ಮಾತ್ರ ಅದು ಮನಸ್ಸು ಅಂದ್ರೆ ಮನಸ್ಸಿನ ಮೇಲೆ ನಮಗೆ ಹಿಡಿತ ಇರೋದಂದ್ರೆ ಅರ್ಥ ಏನು, ಮನಸ್ಸಿನಲ್ಲಿ ಭಗವಂತನ ಚಿಂತನೆ ನಾವು ನಿರಂತರ ಮಾಡಬೇಕು ಅಂತ ಅರ್ಥ. ಹಾಗಾಗಿ ಅಂತಹ ಭಗವಂತನನ್ನ ಚಿಂತನೆ ನಾವು ಮಾಡಬೇಕು ಅಂದ್ರೆ ಸಂಧ್ಯಾವಂದನೆ ಮಾಡಲೇಬೇಕು. ಸಂಧ್ಯಾವಂದನೆಯಿಂದಲೇನೆ ಅದು ಸಾಧ್ಯ ಆಗುತ್ತೆ. ಇವಾಗ ನಾವು ಸಂಧ್ಯಾವಂದನೆ ಮಾಡದಲೇನೆ ಮನಸ್ಸಿನಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತೀವಿ ಅಂತ ಯಾರಾದರೂ ಹೇಳಿದರೆ ಅವರು ಒಂದಾ ದೇವರಾಗಿರ್ಬೇಕು, ದೇವತೆಗಳಾಗಿರ್ಬೇಕು, ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಬಿಟ್ಟರೆ ಇನ್ನೊಂದು ಮಾತೇ ಇಲ್ಲ. ದೇವತೆಗಳು ವಸ್ತುತಃ ಸಂಧ್ಯಾವಂದನೆಯನ್ನು ಮಾಡ್ತಾರೆ, ಅದು 2ನೇ ವಿಷಯ. ದೇವತೆಗಳೂ ಬಿಡೋದಿಲ್ಲ ಸಂಧ್ಯಾವಂದನೆ. ಹಾಗಾಗಿ ಇಂತಹ ಸಂಧ್ಯಾವಂದನೆ ಅವಶ್ಯವಾದದ್ದು. ಇನ್ನು
ಸಂಧ್ಯಾ ವಂದನೆ ಮಾಡದೆ ಹೋದ್ರೆ ಅಶುಚಿಗಳಾಗ್ತೀವಿ, ಪಾಪ ಆಗುತ್ತೆ. ಇನ್ನು ನಿತ್ಯ ಕರ್ಮ ಸಂಧ್ಯಾ ವಂದನೆಯನ್ನು ಬಿಟ್ಟರೆ ಪಾಪ ಇದೆ, ನಾವು ಕೃತಜ್ಞರಾಗ್ತೀವಿ. ಹಿಂದೆ ಹೇಳಿದಂತೆ ನಾವು ಕೃತಜ್ಞರು ಆಗ್ತೀವಿ. ಸಂಧ್ಯಾ ವಂದನೆ ಬಿಟ್ರೆ ಪಾಪ ಇದೆ. ಸಂಧ್ಯಾ ವಂದನೆ ಮಾಡಿದರೆ ಫಲ ಏನು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಜಾಪ್ಯೇನೈವತು ಸಂಸಿದ್ಧೇತ್ ಬ್ರಾಹ್ಮಣೋ ನಾತ್ರ ಸಂಶಯ ಕುರ್ಯಾದ್ ಅನ್ಯತ್ರವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ. ಒಬ್ಬ ಬ್ರಾಹ್ಮಣ ಆಗಬೇಕು ಅಂದ್ರೆ ಅವನಿಗೆ ಬ್ರಹ್ಮಜ್ಞಾನ ಬಂದಿರಬೇಕು, ಬ್ರಹ್ಮಜ್ಞಾನ ಬರಬೇಕು, ಜಪದ ಸಿದ್ಧಿ ಆಗಬೇಕು, ಇತ್ಯಾದಿಗಳೆಲ್ಲವೂ ಆಗಬೇಕು. ಇದೆಲ್ಲ ಯಾವುದರಿಂದ ಆಗತ್ತೆ ಅಂದ್ರೆ ಜಾಪ್ಯನೈವ, ಅನೇಕ ಕರ್ಮಗಳನ್ನು ಭಗವಂತ ಹೇಳಿದಾನೆ. ಎಲ್ಲವನ್ನು ಮಾಡ್ಲಕ್ಕಾಗುತ್ತೋ ಬಿಡುತ್ತೋ, ಒಂದು ವೇಳೆ ಆಗಲ್ಲ ಅಂದ್ರೆ ಎಲ್ಲವನ್ನು ಬಿಟ್ಟು ಬಿಡಿ. ಸಂಧ್ಯಾ ವಂದನೆ ಅನ್ನೋದು ಮುಖ್ಯ ಕರ್ತವ್ಯ. ಸಂಧ್ಯಾ ವಂದನೆ ಮಾಡಲೇಬೇಕು. ಆ ಅವಶ್ಯ ಕರ್ತವ್ಯಗಳಲ್ಲಿ ಏಕಾದಶಿ ವ್ರತ ಮತ್ತು ಸಂಧ್ಯಾ ವಂದನೆ ಅನ್ನೋದೇನಿದೆ, ಇದನ್ನು ಭಗವಂತ ಒತ್ತಿ ಒತ್ತಿ ಹೇಳಿದ್ದಾರೆ. ಎಲ್ಲಾ ಕಡೆಯೂ ಕೂಡ ಇದರ ಬಗ್ಗೆ ಶಾಸ್ತ್ರಕಾರರಾಗಿರ್ಬೋದು, ಪುರಾಣದಲ್ಲಾಗಿರ್ಬೋದು, ಅನೇಕ ಕಡೆ ಇದರ ಬಗ್ಗೆ ಒತ್ತಿ ಹೇಳ್ತಾರೆ. ಕಾರಣ ಏನು ಅಂದ್ರೆ ಸಂಧ್ಯಾ ವಂದನೆ ಅಷ್ಟು ಮಹತ್ವ ಇದೆ. ಹಾಗಾಗಿ ಜಾಪ್ಯೇನೈವ ಸಂಸಿದ್ಧೇತ್ ಬ್ರಾಹ್ಮಣೋ ನಾತ್ರ ಸಂಶಯ ಕುರ್ಯಾತ್ ಅನ್ಯತ್ರವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಹಾಗಾಗಿ ಬೇರೆ ಕರ್ಮ ಮಾಡಿದರೂ ಬಿಟ್ಟರು ಸಂಧ್ಯಾ ವಂದನೆಯಂತೂ ನಾವು ಅವಶ್ಯವಾಗಿ ನಾವು ಮಾಡಲೇಬೇಕು. ಇನ್ನೂ ಅಷ್ಟೇ ಅಲ್ಲ, ಸಂಧ್ಯಾ ವಂದನೆ ಮಾಡೋದ್ರಿಂದ ಇನ್ನು ಏನ್ ಫಲ ಇದೆ ಅಂತಂದ್ರೆ ಉದ್ಯಂತಂ ಅಸ್ತಮ್ಯಂತಂ ಆದಿತ್ಯಂ ಅಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣೋ ವಿದ್ವಾನ್ ಸತತಂ ಸಕಲಂ ಭದ್ರಮಶ್ನುತೆ ಅಂತ. ಉದ್ಯಂತಂ ಅಂದ್ರೆ ಉದಯಿಸುತ್ತಿರುವಂತಹ, ಮತ್ತು ಅಸ್ತಮ್ಯಂತಂ ಅಸ್ತಂಗತನಾಗುತ್ತಿರುವಂತಹ, ಸೂರ್ಯಾಂತರ್ಗತನಾದಂತಹ ನಾರಾಯಣನನ್ನು ನಾವು ಚಿಂತನೆ ಮಾಡಿದ್ದೇ ಆದ ಸಂದರ್ಭದಲ್ಲಿ ನಮಗೆ ಎಲ್ಲ ಮಂತ್ರಗಳ ಸಿದ್ಧಿನೂ ಆಗುತ್ತೆ, ಎಲ್ಲ ಒಳ್ಳೆಯದ್ದು ಆಗುತ್ತೆ, ದೇವರ ಅನುಗ್ರಹ ಆಗುತ್ತೆ. ಇದನ್ನು ವೇದ ಹೇಳ್ತಾ ಇದೆ, ಇದು ವೇದ ಮಂತ್ರ. ಉದ್ಯಂತಂ ಅಸ್ತಮ್ಯಂತಂ ಆದಿತ್ಯಂ ಅಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣೋ ವಿದ್ವಾನ್ ಸಕಲಂ ಭದ್ರಮಶ್ನುತೆ ಅಂತ ಇಲ್ಲಿ ವೇದ ಹೇಳ್ತಾ ಇದೆ. ಹಾಗಾಗಿ ನಾವು ಸಂಧ್ಯಾ ವಂದನೆ ಮಾಡಬೇಕು. ಸಂಧ್ಯಾ ವಂದನೆ ಅದು ನಮ್ಮ ಆಚಾರ. ಭಗವಂತ ನಮಗೆ ಬ್ರಾಹ್ಮಣನಾದವನು ಸಂಧ್ಯಾ ವಂದನೆ ಮಾಡಬೇಕು ಅಂತ ವೇದ ಹೇಳ್ತಾ ಇದೆ, ಆರಹ ಸಂಧ್ಯಾ ಉಪಾಸೀತ ಅಂತ. ಹಾಗಾಗಿ ಇದು ನಮ್ಮ ಆಚಾರ, ಅದು ನಾವು ಮಾಡಲೇಬೇಕು. ಮಾಡಿದರೆ ಏನಾಗುತ್ತೆ ಅಂತಂದ್ರೆ ಆಚಾರ ಲಭತೆ ಹಿ ಆಯುಹು, ಆಚಾರಾದ್ ಈಪ್ಸಿತ ಪ್ರಜಾ, ಆಚಾರಾದ್ ಧನಂ ಅಕ್ಷಯ್ಯಂ, ಆಚಾರೋಹ್ಯಂತ್ಯ ಲಕ್ಷಣಂ ಅಂತ. ಆಚಾರದಿಂದ ಎಲ್ಲವೂ ಸಿಗುತ್ತೆ. ಅಂದ್ರೆ ಸಂಧ್ಯಾ ಕರ್ಮದಿಂದ ನಮಗೇನು ಆಯುಷ್ ಬೇಕು ಮತ್ತು ಇಷ್ಟಾರ್ಥಗಳು ಬೇಕು. ಅವೆಲ್ಲವನ್ನು ಸಂಪಾದನೆ ಮಾಡಬೇಕು ಅಂತಂದ್ರೆ ಮನಸ್ಸಿಗೂ ಅಲ್ಲಿ ಬುದ್ಧಿಗೂ, ಮನಸ್ಸಿಗೂ ಮತ್ತು ಬುದ್ಧಿಗೂ ಒಂದು ಸಂಬಂಧ ಚೆನ್ನಾಗಿರಬೇಕು, ದೇಹ ಚೆನ್ನಾಗಿರಬೇಕು. ಹಾಗಾಗಿ ಸಂಧ್ಯಾ ವಂದನೆ ಮಾಡಬೇಕು. ನೋಡ್ರಿ, ಸಂಧ್ಯಾ ವಂದನೆಯನ್ನು ಡಿಸೈನ್ ಮಾಡಿದ್ದು ಹಾಗೆ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದು ಕೂಡ ಹಾಗೇನೆ. ಯಾಕಂದ್ರೆ ಪ್ರಾತಃ ಕಾಲದ ಉಷಕಾಲದಲ್ಲಿ ಎದ್ದು ಸಂಧ್ಯಾ ವಂದನೆ ಮಾಡೋದ್ರಿಂದ ಎಷ್ಟೋ ಶರೀರಕ್ಕೆ ಒಂದು ಶರೀರ ದೃಢವಾಗುತ್ತೆ ಇತ್ಯಾದಿಗಳನ್ನು ಹೇಳಿದ್ದಾರೆ. ಆಯುರ್ವೇದ ರೀತಿಯ ಆ ಕಾಲವು ಉತ್ತಮ. ಸಂಧ್ಯಾ ಕಾಲದಲ್ಲಿ ಇನ್ನೂ ಮನಸ್ಸಿನ ಪ್ರಶಾಂತತೆ ಉಂಟಾಗುತ್ತೆ. ಪ್ರಾಣಾಯಾಮಾದಿಗಳನ್ನು ಮಾಡುವ ಮೂಲಕ ರಕ್ತ ಶುದ್ಧಿ ಆಗುತ್ತೆ. ಇನ್ನು ನಾವು ಅದರಲ್ಲಿ ಮಾಡುವಂತಹ ಅಂದ್ರೆ ಜಪ ಇತ್ಯಾದಿಗಳನ್ನು ಮಾಡುವ ಮೂಲಕ ಮನಸ್ಸಿನ ಪರಿಸಾಂತ್ವನೆ ಅನ್ನೋದು ಉಂಟಾಗುತ್ತೆ, ಶಮನಗೊಳ್ಳುತ್ತೆ ಮನಸ್ಸು. ಅಷ್ಟೇ ಅಲ್ಲ, ಇನ್ನ ಇತರೆ ಯಾವುದೇ ಒಂದು ಕೆಲಸಗಳಿಂದ ಬೇರೆ ಒಂದು ವಿಪತ್ತಿನಿಂದ ಏನಾದ್ರೂ ನಮ್ಮ ಮನಸ್ಸು ಚಂಚಲವಾಗಿದ್ರೆ, ನಮಗೆ ಬುದ್ಧಿ ಕೆಟ್ಟು ಹೋಗಿದ್ರೆ, ಅದು ಸಂಧ್ಯಾ ವಂದನೆಯಿಂದ ಅದೆಲ್ಲವನ್ನೂ ಕೂಡ ಸಂಧ್ಯಾ ವಂದನೆ ಅದನ್ನೆಲ್ಲವನ್ನೂ ಪರಿಹಾರ ಮಾಡುತ್ತೆ. ಇದನ್ನು ನಾನು ಹೇಳುವಂತಹ ಮಾತಲ್ಲ, ಪುರಾಣದಲ್ಲಿ ಋಷಯೋ ದೀರ್ಘ ಸಂಧ್ಯಾತ್ವಾತ್ ದೀರ್ಘಮಾಯುರವಾಪ್ನುಯು ಪ್ರಜ್ಞಾಂ ಯಶಶ್ಚ ಕೀರ್ತಿಂಚ ಬ್ರಹ್ಮವರ್ಚಸಮೇವಚ ಅಂತ. ಋಷಿಗಳು ಕೂಡ ಹೀಗೆ ಸಂಧ್ಯಾ ವಂದನೆಯನ್ನು ಮಾಡೋದ್ರಿಂದಲೇನೆ ಅವರು ದೀರ್ಘಾಯುಷ್ಯವನ್ನು ಪಡೆದಿದ್ದಾರೆ ಮತ್ತು ಜ್ಞಾನವನ್ನು ಪಡೆದಿದ್ದಾರೆ, ಯಶಸ್ಸನ್ನು ಪಡೆದಿದ್ದಾರೆ, ಬ್ರಹ್ಮವರ್ಚಸ್ಸನ್ನು ಕೂಡ ಅವರು ಪಡೆದಿದ್ದಾರೆ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜ್ಞಾನಕ್ಕೆ ಮುಖ್ಯವಾದದ್ದು ಮನಸ್ಸು. ಜ್ಞಾನ ಬರಬೇಕು ನಮಗೆ ಅಂದ್ರೆ ಮನಸ್ಸು ಬೇಕು. ಯಾವುದೇ ಕೆಲಸ ನಾವು ಮಾಡಬೇಕಂದ್ರೂ ಮನಸ್ಸೇ ಮುಖ್ಯ. ಈ ಸಂಧ್ಯಾ ವಂದನೆಯಿಂದ ಮನಸ್ಸು ನಮ್ಮ ಕೈಯಲ್ಲಿ ಬರುತ್ತೆ. ಅಂದ್ರೆ ಸಂಧ್ಯಾ ವಂದನೆ ಅಂದ್ರೆ ಎಷ್ಟು ವರ್ಷದಿಂದ ಸಂಧ್ಯಾ ವಂದನೆ ಮಾಡ್ತಾ ಇದ್ದೀವಿ, ನಮಗೆ ಯಾವುದು ಆಗ್ತಾ ಇಲ್ವಲ್ಲ ಅಂತಂದ್ರೆ ಹಾಗೆ ಅಲ್ಲ. ಸಂಧ್ಯಾ ವಂದನೆ ಮಾಡೋದಕ್ಕೂ ಪದ್ಧತಿಗಳಿವೆ. ಈ ಕಾಲದಲ್ಲೇ ಸಂಧ್ಯಾ ವಂದನೆ ಮಾಡಬೇಕು, ಹೀಗೆ ಮಾಡಬೇಕು, ಜಪ ಮಾಡ್ಬೇಕಂದ್ರೆ ಇಷ್ಟಿರಬೇಕು, ಈ ಆಸನಗಳನ್ನು ಹಾಕೊಳ್ಬೇಕು ಇತ್ಯಾದಿ ಅನೇಕ ನಿಯಮಗಳನ್ನಿವೆ. ಅದನ್ನು ಕ್ರಮೇಣ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಹಾಗಾಗಿ ಸಂಧ್ಯಾ ವಂದನೆ ಮಾಡೋದ್ರಿಂದ ಒಂದು ನಮಗೆ ಶರೀರಕ್ಕೂ ಒಳ್ಳೇದಾಗುತ್ತೆ, ಭಗವಂತನ ಅನುಗ್ರಹ ಆಗುತ್ತೆ. ಹಾಗಾಗಿ ಯಾಕೆ ಮಾಡಬೇಕು ಎನ್ನುವ ಪ್ರಶ್ನೆಗೆ ನಮಗೆ ಉತ್ತರ ಬಂದಿದೆ. ಸಂಧ್ಯಾ ವಂದನೆ ಯಾಕೆ ಮಾಡಬೇಕು? ಭಗವಂತನ ಅನುಗ್ರಹಕ್ಕಾಗಿ ನಾವು ಸಂಧ್ಯಾ ವಂದನೆ ಮಾಡಬೇಕು. ಒಂದು ಯಾವ ಕಾಲದಲ್ಲಿ ಮಾಡಬೇಕು ಅಂದ್ರೆ ಸೂರ್ಯೋದಯದ 96 ನಿಮಿಷ ಮುಂಚೆ, ಸೂರ್ಯೋದಯದ ನಂತರ 48 ನಿಮಿಷ, ಸೂರ್ಯಾಸ್ತಮಯದ 96 ನಿಮಿಷ ಮುಂಚೆ, ಸೂರ್ಯಾಸ್ತಮಯದ 48 ನಿಮಿಷ ನಂತರ.
ಹಾಗೆ ಮಧ್ಯಾಹ್ನ ತಲೆ ಮೇಲೆ ಸೂರ್ಯ ಇದ್ದಾಗ ಮಾಡಬೇಕು. ಸೂರ್ಯ ಆಮೇಲೆ ಮಧ್ಯ ಸಂಧಿಕಾಲದವರೆಗೂ ಕೂಡ ಅವಕಾಶ ಇದೆ. ಸಂಧಿಕಾಲ ಅಂದ್ರೆ ಸಂಜೆ ಅಲ್ಲ, ಮತ್ತೆ ಆ 2 ಯಾಮಗಳ ಸಂಧಿಕಾಲ ಅನ್ನೋದನ್ನ ಹೇಳಿದ್ದಾರೆ. ಅರ್ಥಾತ್ ಆ 2 ತಾಸಿನ ಒಂದು ಕಾಲ ಅನ್ನೋದೇನಿದೆ ಆ ಕಾಲ ಮಾಧ್ಯಾಹ್ನಕ್ಕೆ ಶ್ರೇಷ್ಠವಾದಂತಹ ಕಾಲ. ಹಾಗಾಗಿ ಸಂಧ್ಯಾ ಕಾಲದ ಒಂದು ಪ್ರಶ್ನೆಗೂ ನಮಗೆ ಉತ್ತರ ಬಂತು. ಇನ್ನೊಂದು ಪ್ರಶ್ನೆ ಏನು, ಸಂಧ್ಯಾ ವಂದನೆ ಅಂದ್ರೆ ಏನು ಅಂದ್ರೆ ಅದಕ್ಕೆ 2 ಉತ್ತರ. ಸಂಧ್ಯಾ ಕಾಲದಲ್ಲಿ ಮಾಡುವ ವಂದನೆ ಅಂತ ಒಂದರ್ಥ, ಸಂಧ್ಯಾ ನಾಮಕನಾದ ಭಗವಂತನಿಗೆ ಮಾಡುವಂತಹ ವಂದನೆ ಅಂತ ಒಂದರ್ಥ. ಹೀಗೆ ಸಂಧ್ಯಾ ವಂದನ ಅಂದ್ರೆ ಏನು ಅಂತ ಒಂದು ಸಂಕ್ಷಿಪ್ತವಾಗಿ ಒಂದು ಪರಿಚಯ ನಿಮಗೆ ಆಗಲಿ ಅಂತ ಸಂಧ್ಯಾ ವಂದನೆ ಶಬ್ದಾರ್ಥವನ್ನು ಇವತ್ತು ತಿಳಿದುಕೊಂಡಿದ್ದೇವೆ. ನಾಳೆಯ ದಿವಸ ನಾವು ಸಂಧ್ಯಾ ವಂದನದಲ್ಲಿ ಏನೇನಿರುತ್ತೆ, ಯಾವ ಯಾವ ಭಗವಂತನ ಚಿಂತನೆಯನ್ನು, ಸಂಧ್ಯಾ ಕಾಲದಲ್ಲಿಯೂ ಕೂಡ ಈ ಭಗವಂತ ಯಾವ ದೇವತೆಗಳ ಭೇದ, ಈ ಕಾಲದಲ್ಲಿ ಈ ದೇವತೆಯ ಉಪಾಸನೆ ಮಾಡಬೇಕು ಅಂತ ಈ ರೀತಿ ಹೇಳಿದ್ದಾರೆ, ಯಾಕೆ ಇದನ್ನು ಮಾಡಬೇಕು ಅಂತ. ಇನ್ನು ಅಷ್ಟೇ ಅಲ್ಲ, ಯಾವ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಮಾಡಬೇಕು, ಹೇಗೆ ಮಾಡಬೇಕು ಸಂಧ್ಯಾ ವಂದನೆ ಇತ್ಯಾದಿಗಳನ್ನೆಲ್ಲರನ್ನು ಕೂಡ ಮುಂದಿನ ಪ್ರವಚನದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಮಾಡಿದ ಪ್ರವಚನ ಏನಿದೆ ಇದು ಅಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀಮನ್ ಮೂಲರಾಮಚಂದ್ರ ದೇವರ ಪಾದಕಮಲಗಳೆಲ್ಲ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು.